Hello guys, welcome back to my new vlog. ಸೊ ಒಂದು ಪವರ್ ಬ್ಯಾಂಕ್ ಬೈ ಮಾಡಿದ್ದೀನಿ ಗೈಸ್. ಸೊ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ. ಆ್ಯಂಡ್ ಎಷ್ಟೋ ಜನದ ಕೈಯಲ್ಲಿ ನೋಡಿದ್ದೀನಿ, ಡೆಲಿವರಿ ಬಾಯ್ಸ್ ಆ್ಯಂಡ್ ಎಷ್ಟೋ ಜನ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ನೋಡಿದ್ದೀನಿ. ಅವರು ಹಿಡ್ಕೊಂಬಂದಿರೋ ಪವರ್ ಬ್ಯಾಂಕ್ನ ಅವ್ರ ಕೈಗಿಂತ ದೊಡ್ಡದಾಗಿರುತ್ತೆ. ಆ್ಯಂಡ್ ಕೇಬಲ್ ಕೂಡ ಅಷ್ಟೇನೆ, ಕಾಂಪ್ಯಾಕ್ಟ್ ಕೂಡ ಇರಲ್ಲ, ತುಂಬ ಲೆಂತ್ ಆಗಿರುತ್ತೆ. ಸೊ ಜೋಬಲ್ಲಿ ಕ್ಯಾರಿ ಮಾಡೋಕ್ಕಾಗಲ್ಲ, ಅವರು ಬ್ಯಾಗಲ್ಲಿ ಇಟ್ಕೊಳಕ್ಕಾಗಲ್ಲ. ಸೊ ಅಂಥವ್ರಿಗೇನೆ ಒಂದು ಕಾಂಪ್ಯಾಕ್ಟ್ ಆಗಿರೋ ಪವರ್ ಬ್ಯಾಂಕ್ ತಂದಿದ್ದೀನಿ. ಆ್ಯಂಡ್ ಕೇಬಲ್ ಕೂಡ ಅದರಲ್ಲಿ ಇನ್ಬಿಲ್ಡ್ ಆಗಿರುತ್ತೆ. ಆ್ಯಂಡ್ ಇದು 20,000 mAh ಪವರ್ ಬ್ಯಾಂಕ್. ಸೊ ಬನ್ನಿ ಕ್ವಿಕ್ಕಾಗಿ ರಿವ್ಯೂ ಮಾಡೋಣ. ಸೊ ಬನ್ನಿ. ಸೊ ಗೈಸ್, ನಾನು ನಿಮ್ಗೆ ಇಷ್ಟು ತಿಳಿದಂಥ ಪವರ್ ಬ್ಯಾಂಕ್ ಇದ್ದೇನೆ. ಸೊ ಅಂಬ್ರೇನ್ ಮಿನಿ ಚಾರ್ಜ್ 20 ಅಂತ. ಆ್ಯಂಡ್ QR ಕೋಡ್ ಟು ಗೆಟ್ ಯುವರ್ ಯೂಸರ್ ಮ್ಯಾನ್ಯಲ್ ಅಂತ ಕೊಟ್ಟಿದ್ದಾರೆ. ನೀವು ಸ್ಕ್ಯಾನ್ ಮಾಡಿದ್ರೆ ಈ ಯೂಸರ್ ಮ್ಯಾನ್ಯಲ್ ನೋಡ್ಬೋದು. ಆ್ಯಂಡ್ ಏನೇನು ಇದರಿಂದ ಏನೇನೆಲ್ಲ ಯೂಸ್ ಮಾಡ್ಬೋದು ಅಂತ ಒಂದು ಯೂಸರ್ ಮ್ಯಾನ್ಯಲ್ ಇರುತ್ತೆ. ಸೊ ನಿಮಗೆ ಬಾಕ್ಸಲ್ಲಿ ಏನು ಯೂಸರ್ ಮ್ಯಾನ್ಯಲ್ ಎಲ್ಲ ಕೊಟ್ಟಿರಲ್ಲ. ಸೊ ಡೈರೆಕ್ಟಾಗಿ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಯೂಸರ್ ಮ್ಯಾನ್ಯಲ್ ಸಿಕ್ಬಿಡುತ್ತೆ. ಆ್ಯಂಡ್ ಪ್ರೈಸ್ ನೋಡಿದ್ರೆ ಇಲ್ಲಿ ನಿಮಗೆ 3,800 ಅಂತ ಬರೆದಿದೆ. ಬಟ್ ಆ್ಯಕ್ಚುಯಲ್ ಪ್ರೈಸ್ ಇತ್ತಲ್ಲ, ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಆ್ಯಕ್ಚುಯಲ್ ಪ್ರೈಸು. ಇಲ್ಲಿ ವಾರಂಟಿ ಕೊಟ್ಟಿದ್ದಾರೆ ಗೈಸ್. 180 days ವಾರಂಟಿ ಕ್ಲೈಮ್ ಮಾಡ್ಬೋದು. 180 days ವಾರಂಟಿ ಕೊಡ್ತಾರೆ. ಆ್ಯಂಡ್ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಗೈಸ್, ಫಸ್ಟೇ ನಾನು ಅನ್ಬಾಕ್ಸಿಂಗ್ ಮಾಡಿದ್ದಾಯಿತು, ಯಾಕಂದರೆ ಇದೊಂದು ಬಾಕ್ಸು ಮೊದಲೇ ನಾನು ಅನ್ಬಾಕ್ಸಿಂಗ್ ಮಾಡಿದ್ದೆ. ಬಿಕಾಸ್ ಡೆಲಿವರಿ ಬಾಯ್ ಬಂದಿದ್ರಲ್ಲ, ಸೊ ಅವ್ರ ಮುಂದೆ ಓಪನ್ ಮಾಡಿ ನೋಡಬೇಕು ಅಂತ ಓಪನ್ ಮಾಡಿ ನೋಡಿದೆ, ಪ್ರಾಡಕ್ಟ್ ಸರಿಯಾಗಿದೆಯಾ ಇಲ್ವಾ ಅಂತ. ಸೊ ಅದರೊಳಗಡೆ ಒಂದು ಬಾಕ್ಸು, ಅದರೊಳಗಡೆ ಒಂದು ಕವರ್ ಕೊಟ್ಟಿರ್ತಾರೆ ಇದಕ್ಕೆ ನಿಮಗೆ. ಸೊ ಗೈಸ್, ಇದೇನೆ ಮಿನಿ ಚಾರ್ಜ್ 20. ಸೊ ಇದು ಮಿನಿ ಚಾರ್ಜ್ 20 ಅನ್ನೋದು ಮಾಡಲ್ ಹೆಸರು ಗೈಸ್. ಸೊ ಅಂಬ್ರೇನ್ ಅನ್ನೋದು ಇದು ಕಂಪನಿ ನೇಮು. ಸೊ ಅಂಬ್ರೇನ್ ಅನ್ನೋದು ಮಾಡಲ್ ಹೆಸರಲ್ಲ, ಅಂಬ್ರೇನ್ ಅನ್ನೋದು ಕಂಪನಿ ನೇಮು. ಸೊ ಮಿನಿ ಚಾರ್ಜ್ 20. ಆ್ಯಂಡ್ ನಾನು ತೊಗೊಂಡಿರೋದು ಬ್ಲೂ ಕಲರ್ ಗೈಸ್, ಬ್ಲೂ ಆ್ಯಂಡ್ ಬ್ಲ್ಯಾಕ್. ಬಟ್ ವೆಬ್ಸೈಟಲ್ಲಿ ನಿಮಗೆ ನೋಡುವಾಗ ಬ್ಲೂ ಕಲರೇ ಬರೋದು. ಆ್ಯಂಡ್ ಗೈಸ್, ಇದು ನಿಮಗೆ 3 ಕಲರಲ್ಲಿ ಅವೈಲೇಬಲ್ ಇದೆ: ಬ್ಲೂ, ನೆವಿ ಬ್ಲೂ ಆ್ಯಂಡ್ ಬ್ಲ್ಯಾಕ್. ಪಾಕೆಟಲ್ಲಿ ಕೂಡ ಇಟ್ಕೊಂಡು ಕ್ಯಾರಿ ಮಾಡ್ಬೋದು ನೀವು. ಮೆಟಾಲಿಕ್ ಬಾಡಿಲಿ ಮಾಡಿದ್ದಾರೆ ಗೈಸ್ ಈ ಪ್ರಾಡಕ್ಟ್. ನಿಮಗೆ ನೋಡಿ ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಮೆಟಾಲಿಕ್ ಬಾಡಿಲಿ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಇದನ್ನು ಓಪನ್ ಮಾಡೋದು ಕೂಡ ಈಸಿ. ಸೊ ಎಲ್ಲರೂ ಏನು ಮಾಡ್ತಾರೆ ಅಂದರೆ ತೊಗೊಂಡಾಗ ಹಿಂಗೆ ಓಪನ್ ಮಾಡೋಕ್ಕೆ ನೋಡ್ತಾರೆ. ಸೊ ನೇಲ್ಸ್ ಇಲ್ಲದೆ ಇದ್ದವರು ಓಪನ್ ಮಾಡೋಕ್ಕಾಗಲ್ಲ ನೋಡಿ. ಸೊ ಅದಕ್ಕೆ ನಾನು ಹಿಂಗೆ ಓಪನ್ ಮಾಡ್ತೀನಿ ಅಂದರೆ ನೋಡಿ, ಆರಾಮಾಗಿ ಓಪನ್ ಮಾಡ್ಬೋದು ಹಿಂಗೆ. ಇದು ನಿಂಗೆ ಕೇಬಲ್ನ ಹಿಂಗೆ ಸ್ವಲ್ಪ ಬೆಂಡ್ ಮಾಡಿದ್ರಿ ಅಂದರೆ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ಈಸಿಯಾಗಿ ಓಪನ್ ಮಾಡ್ಬೋದು ಗೈಸ್ ಹಿಂಗೆ. ಸೊ ಬೇಕಾದಾಗ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಗೈಸ್, ಹಂಗೆ ನಿಮಗೆ ಇದು ಫ್ಲೈಟ್ ಅಪ್ಲೋಡ್ ಕೂಡ, ಅಂದರೆ ಫ್ಲೈಟಲ್ಲಿ ಕೂಡ ನೀವು ಇದನ್ನು ಕ್ಯಾರಿ ಮಾಡ್ಬೋದು ಗೈಸ್. ಈ ಪವರ್ ಬ್ಯಾಂಕಿಂದ iPhone 15ನ ನೀವು 55% 30 ಮಿನಿಟ್ಸಲ್ಲಿ ಚಾರ್ಜ್ ಮಾಡ್ಬೋದು. ಆ್ಯಂಡ್ OnePlus 9R ಫೋನ್ನ 50%ನ ಇನ್ 30 ಮಿನಿಟ್ಸಲ್ಲಿ ಚಾರ್ಜ್ ಮಾಡ್ಬೋದು ಅಂತ ಕಂಪನಿ ಕಡೆಯಿಂದ ಹೇಳಿದ್ದಾರೆ. ಪವರ್ ಬಟನ್ ಕೊಟ್ಟಿದ್ದಾರೆ ನೋಡಿ. ಚಾರ್ಜ್ ಎಷ್ಟಿದೆ ಅಂತ 4 ಪಾಯಿಂಟ್ ಕೊಟ್ಟಿರ್ತಾರೆ. ಸೊ ಚಾರ್ಜ್ ಎಷ್ಟಿದೆ ಅಂತ ನೀವು ಇದ್ರಲ್ಲಿ ನೋಡ್ಕೊಬೋದು. ಇವರೊಂದು ಸ್ಮಾಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಚೆನ್ನಾಗಿದ್ದಿರೋದು. ಬಟ್ 4 ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಗೈಸ್, ಹಂಗೆ ನೀವು ಇದನ್ನು ಒಂದು ಲೂಪಾಗಿ ಕೂಡ ಯೂಸ್ ಮಾಡ್ಕೊಂಡು ಈ ಕೇಬಲ್ನ ಸೊ ಹಿಂಗೆ ಕ್ಯಾರಿ ಮಾಡ್ಬೋದು. ಬಟ್ ನನ್ನ ಸಜೆಷನ್ ಏನಂದರೆ ಈ ಕೇಬಲ್ನ ಹಿಂಗೆ ಕ್ಯಾರಿ ಮಾಡಬೇಡಿ. ಯಾಕಂದರೆ ಚಾರ್ಜರ್ ಎಳೆದು ನಿಮಗೆ ಚಾರ್ಜರ್ ಪ್ರಾಬ್ಲಮ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಗೊತ್ತಿಲ್ಲ ಎಷ್ಟು ಹೆವಿಯಾಗೇ ಇದೆ ಅವ್ರು ಕೊಟ್ಟಿರೋ ಕೇಬಲ್ಲು, ಬಟ್ ಗೊತ್ತಿಲ್ವಲ್ಲ ಹಿಂಗೆ ಅಂತ. ಸೊ ಅದಕ್ಕೇ ಬೆಟರ್ ಹಿಂಗೆ ನೀವು ಕ್ಯಾರಿ ಮಾಡಿ. ಯಾಕಂದರೆ ಕಾಂಪ್ಯಾಕ್ಟಾಗೂ ಇದೆ, ಹಿಂಗೆ ಕ್ಯಾರಿ ಮಾಡಬೇಕು ಅನ್ನೋದೇನು ಅವಶ್ಯಕತೆ ಏನಿರಲ್ಲ. ಕೈಯಲ್ಲೇ ಕ್ಯಾರಿ ಮಾಡ್ಬೋದು, ಇಲ್ಲಾಂದರೆ ನೀವು ಪಾಕೆಟಲ್ಲಿ, ಇಲ್ಲ ಬ್ಯಾಗಲ್ಲಿ, ಇಲ್ಲಾಂದರೆ ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಕೂಡ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಏನು ದೊಡ್ಡ ವಸ್ತು ಏನಿಲ್ಲ ನೋಡಿ, ಕೈಗೆ ಅರ್ಧ ಬರುತ್ತಿದ್ದು. ಸೊ ಆರಾಮಾಗಿ ನೀವು ಕ್ಯಾರಿ ಮಾಡ್ಬೋದು. ಸೊ ಗೈಸ್, ಹಂಗೆ ನೀವು ಈ ಪವರ್ ಬ್ಯಾಂಕಿಂದ ಅಟ್ ಎ ಟೈಮ್ 3 ಡಿವೈಸ್ನ ಕನೆಕ್ಟ್ ಮಾಡಿ ಚಾರ್ಜ್ ಮಾಡ್ಬೋದು. ಹಂಗೆ ನಿಮಗೆ ಈ ಪವರ್ ಬ್ಯಾಂಕಲ್ಲಿ ಯಾವ್ಯಾವ ಸೇಫ್ ಚಾರ್ಜ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂದರೆ ಓವರ್ ವೋಲ್ಟೇಜ್ ಪ್ರೊಟೆಕ್ಷನ್, ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್, ಓವರ್ ಲೋಡ್ ಪ್ರೊಟೆಕ್ಷನ್, ಓವರ್ ಕರೆಂಟ್ ಪ್ರೊಟೆಕ್ಷನ್ ಯೂಸ್ ಮಾಡಿದ್ದಾರೆ ಗೈಸ್. ಆ್ಯಂಡ್ ಇನ್ನೂ 2-3 ಪಾಯಿಂಟ್ಸ್ನ ಅವರು ಆ್ಯಡ್ ಮಾಡಿ ಈ ಥರ ಎಲ್ಲ ಸೇಫ್ ಚಾರ್ಜ್ ಟೆಕ್ನಾಲಜಿ ಕೊಟ್ಟಿದ್ದಾರೆ ಈ ಪವರ್ ಬ್ಯಾಂಕಲ್ಲಿ. ಲೈವ್ ಆಗಿ ಚಾರ್ಜ್ ಮಾಡಿ ತೋರಿಸ್ತೀನಿ ನಿಮಗೆ ಗೈಸ್. ನಾನು ನಿಮ್ಮ ಮುಂದೆ ಇವಾಗ ಒಂದು ಮೈಕ್ ಆ್ಯಂಡ್ ಒಂದು ಇಯರ್ಬಡ್ಸ್ ಆ್ಯಂಡ್ ಒಂದು
ನಾ ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನ್ ಕೂಡ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಆ್ಯಂಡ್ ಹಂಗೆ ನಿಮಗೆ ಇನ್ನೊಂದು ಡಿವೈಸ್ ಕನೆಕ್ಟ್ ಮಾಡ್ಕೊಬೋದು. ನೋಡಿ, ಇದು ಕೂಡ ಚಾರ್ಜ್ ಆಗ್ತಾಯಿದೆ. ಆ್ಯಂಡ್ ನಾವು ಈ ಮೈಕ್ನು ಕೂಡ ಟೆಸ್ಟ್ ಮಾಡೋಣ. ನೋಡಿ ಗೈಸ್, ಇದು ಕೂಡ ಚಾರ್ಜ್ ಆಗ್ತಾಯಿದೆ ನಿಮಗೆ. ಸೊ ಗೈಸ್, ಹಂಗೆ ನಿಮಗೆ ನೋಡಿ ಟ್ರಿಮ್ಮರಲ್ಲಿ ಕೂಡ ನಿಮಗೆ ಟೈಪ್ ಸಿ ಪೋರ್ಟ್ ಇದ್ದರೆ ನೀವು ಅದನ್ನು ಕೂಡ ಚಾರ್ಜ್ ಮಾಡ್ಬೋದು. ನೋಡಿ, ಚಾರ್ಜ್ ಆಗ್ತಾಯಿದೆ. ಆ್ಯಂಡ್ ಗೈಸ್, ಈ ಪವರ್ ಬ್ಯಾಂಕಿನ ಪ್ರೈಸ್ ಬಂದು ನಿಮಗೆ 1799 ಅಂತ ಬರುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ಬೈ ಮಾಡ್ತಾಯಿದ್ರೆ ಅವರೇ ನಿಮಗೆ ಒಂದು ಕೋಡ್ ಕೊಟ್ಟಿರ್ತಾರೆ, ಒಂದು ಕೂಪನ್ ಕೋಡ್ ಕೊಟ್ಟಿರ್ತಾರೆ. ಅಪ್ ಟು ನಿಮಗೆ 170 ರೂಪೀಸ್ವರೆಗೂ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಆ್ಯಂಡ್ ಫೈನಲ್ ಆಗಿ ನಿಮಗೆ 1619ಗೆ ಈ ಪವರ್ ಬ್ಯಾಂಕ್ ಸಿಗುತ್ತೆ. ಅದೇ ನಿಮಗೆ ಈ ಆಫ್ಲೈನ್ ಸ್ಟೋರಲ್ಲೆಲ್ಲ ತೊಗೊತೀನಿ ಅಂದರೆ ನಿಮಗೆ ತುಂಬ ಜಾಸ್ತಿ ಹೇಳ್ತಾರೆ. ಬೆಟರ್ ನೀವು ಆನ್ಲೈನಲ್ಲಿ ಬೈ ಮಾಡೋದು. ಆ್ಯಂಡ್ ಯಾರ್ಯಾರೆಲ್ಲ ಇದನ್ನು ಆನ್ಲೈನಲ್ಲಿ ಬೈ ಮಾಡಬೇಕು ಅಂತ ಇದ್ದೀರೋ, ಕೂಪನ್ ಕೋಡ್ ಯೂಸ್ ಮಾಡಿ ಬೈ ಮಾಡ್ತೀರಾ, ಕಮ್ಮಿ ಆಗುತ್ತೆ, ಓಕೆ. ಬಟ್ ಆನ್ಲೈನ್ ಪೇಮೆಂಟ್ ಮಾಡೋವಾಗ ನೋಡ್ಕೊಂಡು ಮಾಡಿ. ನೀವು ಆನ್ಲೈನಲ್ಲಿ ಲಾಗಿನ್ ಆಗಿದ್ದೀರೋ ಇಲ್ವೋ, ಈ ಕಂಪನಿಗೆ ಲಾಗಿನ್ ಆಗಿದ್ದೀರೋ ಇಲ್ವೋ ಒಂದ್ಸತಿ ನೋಡ್ಕೊಂಡು ಚೆಕ್ ಮಾಡಿ ನೀವು ಇದನ್ನು ಬೈ ಮಾಡಿ. ಬಿಕಾಸ್ ನಾನು ಬೈ ಮಾಡೋವಾಗ ನಾನು ಲಾಗಿನ್ ಆಗಿರಲಿಲ್ಲ. ಸೊ ಲಾಗಿನ್ ಆಗಿಲ್ದಿರೋ ಕಾರಣಕ್ಕೆ ನಾನು ಡೈರೆಕ್ಟಾಗಿ ಪೇಮೆಂಟ್ ಮಾಡಿದ್ದೀನಿ ಅವ್ರಿಗೆ. ಆ್ಯಂಡ್ ಡೈರೆಕ್ಟಾಗಿ ಪೇಮೆಂಟ್ ಮಾಡಿದ್ರ ಕಾರಣ ಏನಾಗಿದೆ, ಲಾಗಿನ್ ಆಗಿದ್ದೀರಾ ಯಾರು ಅಂತ ಗೊತ್ತಾಗಿಲ್ಲ ಕಂಪನಿಯವ್ರಿಗೆ. ನಾವು ಮಾಡಿದ್ದೀವ ಯಾರು ಮಾಡಿದ್ದೀವಿ ಅಂತ ಗೊತ್ತಾಗಕ್ಕೆ ಅವರು 20 days ಟೈಮ್ ತೊಗೊಂಡಿದ್ದಾರೆ. ನಾನು ನನ್ನ ಅಕೌಂಟ್ನ ನನ್ನ ಅಕೌಂಟಿಂದ ಚೆಕ್ ಮಾಡಿ ಅವರು ನಾನೇ ಪೇಮೆಂಟ್ ಮಾಡಿರೋದು ಅಂತ ಗೊತ್ತಾಗೋಕ್ಕೆ ಅವರು 20 days ಟೈಮ್ ತೊಗೊಂಡು ಆಮೇಲೆ ಈ ಪ್ರಾಡಕ್ಟ್ನ ಡಿಸ್ಪ್ಯಾಚ್ ಮಾಡಿದ್ದಾರೆ. ಅದು 7 days ಇಲ್ಲಿಗೆ ಬರೋಕ್ಕೆ ತೊಗೊಳುತ್ತೆ. ಸೊ ಆಮೇಲೆ ಕೂಡ ನನಗೆ ಇದು ಪ್ರಾಡಕ್ಟು ಕರೆಕ್ಟಾಗಿರೋ ಕಲರ್ ಬಂದಿಲ್ಲ. ನಾನು ಆರ್ಡ್ರ್ ಮಾಡಿದ್ದು ಬ್ಲೂ ಆ್ಯಂಡ್ ಬ್ಲ್ಯಾಕ್ ಕಲರು, ಅಂದರೆ ಬ್ಲೂ ಕಲರ್ ಆರ್ಡ್ರ್ ಮಾಡಿದ್ದೆ. ಬಟ್ ಇಲ್ಲಿಗೆ ಬಂದಾಗ ಅದು ಅವ್ರು ಕಳಿಸಿದ್ದು ಕಲರೇ ಬೇರೆ, ನೇವಿ ಬ್ಲೂ ಕಳಿಸಿದ್ರು. ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಮಾಡಿರೋ ಪೇಮೆಂಟ್ಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಆ್ಯಂಡ್ ಇದರಲ್ಲಿ ಮೇಯ್ನ್ ಡ್ರಾಬ್ಯಾಕ್ ಏನಂದರೆ ಒಂದು ಡಿಸ್ಪ್ಲೇ ಕೂಡ ಇಲ್ಲ ಅದರಲ್ಲಿ. ಸೊ ಪಾಯಿಂಟ್ಸ್ ಎಲ್ಲ ನೀವು ನೋಡ್ಕೊಬೇಕು. 4 ಪಾಯಿಂಟ್ಸ್ ಇರುತ್ತೆ, 4 ಪಾಯಿಂಟ್ಸಲ್ಲೇ ಚಾರ್ಜಿಂಗ್ ಎಷ್ಟಿದೆ ಅಂತ ನೀವು ನೋಡ್ಕೊಬೇಕು. ಸೊ ಅದೊಂದು ಡ್ರಾಬ್ಯಾಕ್ ಬೇರೆ ಇದೆ. ಆ್ಯಂಡ್ ಈ ಪವರ್ ಬ್ಯಾಂಕ್ ಆಮೇಲೆ ಕೂಡ ನಾನು ತಿರ್ಗಾ ಅದನ್ನು ರಿಟರ್ನ್ ಮಾಡಿ ಅದು ಇಲ್ಲಿಂದ ಅವ್ರ ಕಂಪನಿಗೆ ಹೋಗೋಕ್ಕೆ ಮಿನಿಮಮ್ 25 days ತೊಗೊಂಡಿದ್ದಾರೆ. ಆಮೇಲೆ 25 days ತೊಗೊಂಡು ನನಗೆ ಆಮೇಲೆ ಪ್ರಾಡಕ್ಟ್ನ ಅವ್ರ ಈಗ ಹೋಗಿ ಸೇರಿದ್ಮೇಲೆ ನನಗೆ ಡಿಸ್ಪ್ಯಾಚ್ ಮಾಡಿ ಈ ಪ್ರಾಡಕ್ಟ್ ನನಗೆ 2 months ಆದಮೇಲೆ ನನಗೆ ಕರೆಕ್ಟಾಗಿರೋ ಪ್ರಾಡಕ್ಟ್ ಕಳಿಸಿದ್ದಾರೆ. ಸೊ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಗೈಸ್.